ನೋಡಿ ಯಾವ ಥರ ಮಿಷಿನ್ ಹಾಕೋದು ಅಂತ. ಮಿಷಿನ್ ಸಿಗಲಿ. ಇದು ಯಾಕೆ ಕೊಟ್ಟಿರೋದು ಒಂದೇ ಹಸುನಲ್ಲಿ ಬಾವಾದಾಗ, ಇಲ್ಲ ಅಂದ್ರೆ ಇರ್ಬೇದೆ ಫಲೆನಂದಿ ನೋಡಿ, ಫಲೆನಂದಿ ಅಂತ ಕೊಡ್ತಾರೆ ಯಾವಾಗ್ಲೂ. ಹಸುವಲ್ಲಿ ಎಷ್ಟು ಕ್ಲೀನ್ ಗೈಸ್, ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೈನುಗಾರಿಕೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಬೆಳಗ್ಗೆನೆ ಯಾವ ಥರ ಐತೆ ನಮ್ಮ ಪ್ರಕೃತಿ ಸೌಂದರ್ಯನ ಸವಿಯೋದೇ ಒಂಥರ ಖುಷಿಯಾಗುತ್ತೆ ಅಲ್ವಾ. ಆಲ್ಮೋಸ್ಟ್ ಹಳ್ಳಿಯವ್ರಿಗೆಲ್ಲ ಇದೆಲ್ಲ ಡೈಲಿ ನೋಡ್ತಾ ಇರ್ತಾರಲ್ವ, ಏನೊಂದ್ಸಲ ಸಿಟಿಯವರಲ್ಲಿ ಇದ್ದವ್ರಿಗೆ ಮಾತ್ರ ಈ ಥರ ನೋಡೋಕ್ಕೆ ಎಲ್ಲರಿಗೂ ಖುಷಿ ಆಗುತ್ತೆ ಅನ್ಕೋತೀನಿ. ಗೈಸ್, ಇವಾಗ ಟೈಮು 4:30. ಇವಾಗ ಬೆಳಗ್ಗೆನೆ ಎದ್ದು ಹಾಲು ಕರೆದು ಹಸುನಲ್ಲಿ ಮತ್ತೆ ತಿಂಡಿ ಕೊಟ್ಟು ಏನೇನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ ಇವಾಗ. ಗೈಸ್, ನಾನು ಎದ್ದು ಬರೋ ಅಷ್ಟರಲ್ಲಿ ಆಲೆ ಹಸುಗೆಲ್ಲ ತಿಂಡಿ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಹಸುಗೂ ಕೊಟ್ಬಿಟ್ಟಿದ್ದಾರೆ. ಏನೇನು ತಿಂಡಿ ಕೊಟ್ಟಿದ್ದಾರೆ ನಮಗೆ ಆಮೇಲೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಅಲ್ಲಿ ನಾನು ಎದ್ದು ಬರೋ ಅಷ್ಟರಲ್ಲಿ ಕೊಟ್ಬಿಟ್ಟಿದ್ದಾರೆ ಗೈಸ್ ತಿಂಡಿನ. ಆಲ್ರೆಡಿ ತಿಂತ ಇದೆ. ಇಲ್ಲಿದೆ ನೋಡಿ ಹಸು, ಎಷ್ಟು ಹಸು ಇದೆ ಅಂತ. ಮತ್ತು ತಪ್ಪೆ ಬೆಳಗ್ಗೆ ತಪ್ಪೆ ಎಲ್ಲ ಎತ್ತಾಕಿ ಆಮೇಲೆ ಹಸುಗೆಲ್ಲ ತಿಂಡಿ ಕೊಟ್ಟಾದ್ಮೇಲೆ ಹಾಲು ಕರಿತೀವಿ. ನೋಡಿ ಯಾವ ಥರ ಏನು ಮಾಡೋದು ಅಂತ ತೋರಿಸ್ತೀವಿ ಇವಾಗ. ನೋಡಿ ತಪ್ಪೆ ಎಲ್ಲ ಕ್ಲೀನ್ ಮಾಡಿ ತಪ್ಪೆ ಎಲ್ಲ ಹೊತ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಆಚೆ ಕಡೆ ಕಸದ ಗುಂಡಿ ಇದೆ, ಕಸದ ಗುಂಡಿಗೆ ಹಾಕ್ತಾರೆ. ನೋಡಿ ಇಷ್ಟು ಹಸು ಇದೆ, ಇಷ್ಟು ಹಸುನಲ್ಲಿ ಇವಾಗ ಹಾಲು ಕರಿಬೇಕು. ಅದನ್ನು ಯಾವ ಥರ ಕರಿಯೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಷ್ಟು ಹಸುನಲ್ಲಿ ಇದು ಹಾಲು ಕರಿಯೋ ಮಿಷಿನ್ನು ಹಾಕೋ ಮುಂಚೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಈ ಥರ ಮಿಷಿನ್ ಹಾಕಬೇಕು. ನೋಡಿ ಯಾವ ಥರ ಮಿಷಿನ್ ಹಾಕೋದು ಅಂತ. ಮಿಷಿನ್ ಅದು ಸೌಂಡ್ ಬರುತ್ತೆ. 4 ತೊಟ್ಕೊ 4 ಥರ ಹಾಕಿದ್ರೆ ಅದೇ ಆಮೇಲೆ ಹಾಲು ಕರಿಯೋದು ಸ್ಟಾರ್ಟ್ ಮಾಡುತ್ತೆ. ಅದನ್ನು ಕ್ಲೀನಾಗಿ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ. ನೋಡಿ ಇಷ್ಟೇ, ಮಿಷಿನಲ್ಲೇ 4 ಥರನೂ ಎಫೆಕ್ಟ್ ಬರುತ್ತೆ. ಎಫೆಕ್ಟ್ ಬಂದು ನೋಡಿ ಗೊತ್ತಾಯ್ತು ಹಾಲು ಯಾವ ಥರ ಗೊತ್ತಾಯ್ತು ಅಂತ. ಇಲ್ಲಿ ಹೋಗ್ತಿದೆ ನೋಡಿ, ಇಷ್ಟೇ ಮಿಷಿನ್ ಹಾಕೋದು. ಮಿಷಿನಲ್ಲಿ ಹಾಲು ಈ ಥರ ಕರೆಯುತ್ತೆ. ಇಷ್ಟು ನೋಡಿ, ಒಂದು ಹಸುನಲ್ಲಿ ಹಾಲು ಕರೆದಾಯ್ತು. ಹಾಲು ಕರೆದಾದ್ಮೇಲೆ ಸ್ವಲ್ಪ ಕೈಲಿ ಕರಿಬೇಕು, ಏಕೆಂದರೆ ಲಾಸ್ಟಲ್ಲಿ ಒಂದೊಂದು ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹಸುವ ಕರಿಬೇಕು. ಇಲ್ಲ ಅಂದರೆ ಬಾವಾಗ್ಬಿಡುತ್ತೆ ಹಸುನಲ್ಲಿ. ಸೇಮ್ ಎಲ್ಲ ಹಸುಗೂ ಈ ಥರ ಮಿಷಿನ್ ಹಾಕಿದ್ರೆ, ಅದು ಒಂದು ಮಿಷಿನ್ ಹಾಕಾದ್ಮೇಲೆ ಒಂದು ಹಸುಗೆ ಎಲ್ಲ ಹಸುಗೂ ಮಿಷಿನ್ ಹಾಕೋದು. ಇಲ್ಲ ಒಂದು 3 ನಿಮಿಷದಿಂದ 4 ನಿಮಿಷ ಬೇಕು ಒಂದು ಹಸುನಲ್ಲಿ ಹಾಲು ಕರಿಯೋಕ್ಕೆ ಮಿಷಿನಲ್ಲಿ. ಹಿಂಗೆ ಆ ಕಡೆ ಮಿಷಿನ್ ಹಿಂಗೆ ಹಾಕ್ಬಿಟ್ಟು ಮತ್ತೆ ಈ ಕಡೆ ಪಕ್ಕದ್ರಲ್ಲಿ ಹಸುವಾಗಿ ಹಾಲು ಕರ್ಕೊಳ್ಳೋದು. ಏನಾಗುತ್ತೆ ಅಂದರೆ ಬರೀ ಮಿಷಿನಲ್ಲೇ ಹಾಕ್ಕೊಂಡು ಬಿಟ್ಬಿಟ್ಟೋಗಿ ಕೈಲಿ ಕರೆದಿಲ್ಲ ಅಂದರೆ ಬಾವಾಗ್ಬಿಡುತ್ತೆ. ಬಾವಾದಾಗ ಹಸು ಹಾಲು ಕೊಡೋಲ್ಲ, ಮತ್ತು ಕೈ ಹಾಕಿ ಇಸ್ಕೊಳ್ಳೋಲ್ಲ ಕೆತ್ತಲಿಗೆ, ಆ ಥರ ಎಲ್ಲ ಆಗ್ಬಿಡುತ್ತೆ. ನೋಡಿ ಅಷ್ಟೇ. ಹಾಲು ನೋಡಿ ಯಾವ ಥರ ಬರ್ತೈತೆ ಇನ್ನು ಅಲ್ಲಿ. ಇದು ನೋಡಿ ಹಾಲು 2 ಹಸುನಲ್ಲಿ ಹಾಲು ಕರೆದಾಗೈತೆ. 2 ಹಸುನಲ್ಲಿ ಹಾಲು ಕರೆದಾಗಿದ್ದು ಅದು ತುಂಬಾಗಿದೆ ಅಲ್ವಾ, ಅದಕ್ಕೆ ಕ್ಯಾನ್ಗೆ ಹಾಕೋಕೆ ಬಂದಿದ್ದೀವಿ. ಕ್ಯಾನ್ಗೆ ಹಾಕಾದ್ಮೇಲೆ ಎಷ್ಟಾಗುತ್ತೆ ಅಂತ ತೋರಿಸ್ತೀವಿ. ಇದು ಯಾಕೆ ಕೊಟ್ಟಿರೋದು ಒಂದೇ ಹಸುನಲ್ಲಿ ಬಾವಾದಾಗ, ಇಲ್ಲಾಂದರೆ ಏನಾದ್ರು ಇದಾದಾಗ ಗಲೀಜು ಬಂದಾಗ ಅಂತ. ಇದು ಮುಂಚಿತವಾಗಿ ಇಲ್ಲೇ ಮನೆಯಿಂದನೇ ಗ್ಯಾಲ್ಟ್ರಿನ ಹಾಕ್ಬಿಟ್ಟು ಸೋಸ್ತೀವಿ ಹಾಲು. ತೋರಿಸ್ತೀವಿ ನೋಡಿ, ಏನಾರು ಇದ್ರೂ ಇಲ್ಲಿ ಗೊತ್ತಾಗುತ್ತೆ. ಹಸುನಲ್ಲಿ ಬಾವಾಗಿದ್ರೆ ಏನಾರು ಇದ್ದಿದ್ರೆ ಎಲ್ಲ ಗೊತ್ತಾಗುತ್ತೆ. ಇನ್ನೂ 4 ಹಸು ಇದೆ, ಇವಾಗ 2 ಹಸುನಲ್ಲಿ ಆಗಿದೆ ಕರೆದು ತೋರಿಸ್ತೀವಿ. ಅಲ್ಲಿ ಮಿಷಿನ್ ಆನ್ ಮಾಡಾದ್ಮೇಲೆ ಕ್ಲೀನಾಗಿ ಇಲ್ಲಿ ಸೇರಿಸ್ಬೇಕಿದೆ ಕ್ಯಾಪ್ ತೋರಿಸ್ಬಿಟ್ಟು, ಮತ್ತು ಈ ಥರ ಹಸುನಲ್ಲಿ ಎಲ್ಲ ತೊಳಿಬೇಕು ಕ್ಲೀನಾಗಿ. ತಪ್ಪೆ ಮಲ್ಕೊಂಡು ಒದ್ದಾಡಿರುತ್ತಲ್ಲ, ತಪ್ಪೆ ಗಿಪ್ಪೆ ಆಗಿರುತ್ತೆ, ತೊಳೆದಾದ್ಮೇಲೆ ಈ ಥರ ಕ್ಲೀನಾಗೆ ಮಾತ್ರ ಕ್ಯಾಪ್ ಹಾಕಿರ್ಬೇಕು ಗೈಸ್. ಇಲ್ಲ ಒಂಚೂರು ಗ್ಯಾಪ್ ಇತ್ತು ಅಂದರೆ ಅಲ್ಲಿ ಹಾಲನ್ನ ಮಿಷಿನ್ ಹಾಕೋಕ್ಕಾಗಲ್ಲ, ತೊಟ್ಕೆ ಬಿಗಿ ಬರೋಲ್ಲ, ಲೂಸಾಗೇ ಇರುತ್ತೆ. ಇದ್ರೂ ಇಲ್ಲಿ ಈ ಥರ ಗ್ಯಾಸ್ ತುಂಬ್ಕೊಂಡಿರುತ್ತೆ ಇದ್ರೊಳಗೆ ಹಾಕೋ ತಕ್ಷಣ. ತೋರಿಸ್ತೀನಿ ಅದನ್ನು ಯಾವ ಥರ ಅಂತ. ಇದು ಕ್ಲೀನ್ ಮಾಡ್ತಿದ್ದಾರೆ, ಅಂದರೆ ಮಲ್ಕೊಂಡು ತಪ್ಪೆ ಗಿಪ್ಪೆ ಆಗಿದೆಯಲ್ಲ ಕೆತ್ತಲು, ಅದಕ್ಕೆ. ಗೈಸ್ ನೋಡಿ, ಸೌಂಡು ಯಾವ ಥರ ಬರುತ್ತೆ ಗ್ಯಾಸಲ್ಲಿ. ಈ ಥರ ಸೌಂಡು ಗ್ಯಾಸ್ ಬಂದಾಗ ಅದು ಅಲ್ಲಿ
ತೊಟ್ಕೆಲ್ಲ ಹಿಡಿಯುತ್ತೆ ಅಂತ. ಆ ಥರ ಸೌಂಡ್ ಬಂದಿಲ್ಲ ಅಂದರೆ ಬರೋಲ್ಲ. ಇಲ್ಲಿ ಟಿಕ್ 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 ಅಂತ ಬರುತ್ತೆ ನೋಡಿ, ಆ ಥರ ಬಂದರೆ ಹಾಲು ಕರೆದಂಗೆ. ನೋಡಿ ಇಲ್ಲಿ ಯಾವ ಥರ ಇದು ಮೂವ್ಮೆಂಟ್ ಆಗುತ್ತೆ ಅಂತ ಬರ್ತೈತೆ. ನಾನು ಇಷ್ಟ ಮಿಷಿನ್ ಹಾಕೋದು. ಫೈನಲಿ ಎಲ್ಲ ಹಸುನಲ್ಲಿ ಹಾಲು ಕರೆದಾಯ್ತು. ಹಾಲು ಕರೆದಾದ್ಮೇಲೆ ಹಾಲು ಮಿಷಿನ್ ಐತಲ್ಲ ಅದೆಲ್ಲ ಕ್ಲೀನಾಗಿ ತೊಳಿಬೇಕು. ಅದು ಅಲ್ಲಿ ತೊಳಿತವ್ರೆ. ಇವಾಗ ಬನ್ನಿ ಹಾಲು ಹಾಕ್ಬಿಟ್ಟು ಬಂದ್ಬೋಣ. ಈ ಹಾಲು ಹಾಕೋಕ್ಕೆ ಅಲ್ಲೊಂದು ಡೈರಿ ಹತ್ರ ಬಂದಾವ. ಇಲ್ಲೊಂದು ಗೈಸ್ ಅವಾಗಲೇ ನಾನು ಎಲ್ಲ ಕ್ಲೀನ್ ಮಾಡ್ತೀರಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತಿದ್ದೆ. ಅವಾಗ ನಿಮಗೆ ಏನೇನು ಮೇವು ಕೊಡ್ತೀನಿ ಅಂತ ತೋರ್ಸೋಕ್ಕಾಗಿಲ್ಲ. ಇವಾಗ ತೋರಿಸ್ತೀನಿ ಬನ್ನಿ. ಗೈಸ್ ಇಲ್ಲಿ ಇದೆಯಲ್ಲ ಮೇವು ಇದೇನೆ. ಇದು ಬಂದು ಕಡಲೆ ಒಟ್ಟು ನೋಡಿ, ಕಡಲೆ ಒಟ್ಟಿದು. ಆಮೇಲೆ ಮುಸ್ಕಿನ ಜೋಳದ ನುಚ್ಚಿದು, ಮುಸ್ಕಿನ ಜೋಳದ ನುಚ್ಚು. ಅದಾದಮೇಲೆ ಇದು ಎಲ್ಲ ಮಿಕ್ಸು ಆಲ್ಮೋಸ್ಟು. ಮತ್ತು ಇದು ಬಂದು ಪೀಡು ಒಂದು. ಆಮೇಲೆ ಮುದ್ದೆ 2 ಕೊಡ್ತಾರೆ. ಆಲ್ಮೋಸ್ಟು ಒಂದು 4-5 ಥರ ಕೊಡ್ತಾರೆ. ಇನ್ನೊಂದು 2-3 ಐಟಮ್ ಖಾಲಿ ಆಗಿದೆ ಗೈಸ್. ಅವಾಗಲೇ ನಿಮ್ಗೆ ಹೇಳೋದು ಮರ್ತ್ಕೊಬಿಟ್ಟೆ. ಇದು ಬಂದು ಹುಲ್ಲುಡಿಯೋ ಮಿಷಿನ್ನು, ಇಲ್ಲಿರೋ ಹುಲ್ಲು ಕತ್ತರಿಸಿ ಮಾಡ್ತದೆ. ಮತ್ತು ಇದು ಬಂದು ಹಾಲು ಕರಿಯೋ ಮಿಷಿನ್ನು ನೋಡಿ. ಮಾಮೂಲಿ ಇದು ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ, ಇದು ತಿರುಗುತ್ತೆ. ಇಲ್ಲಿ ಪೈಪ್ನ ತೊಗೊಂಡೋಗಿ ಅಲ್ಲಿಗೆ ಹಾಕಬೇಕು, ಇದು ಹಾಲಿನ ಕ್ಯಾನ್ಗೆ. ಅವಾಗ ಇದಾಗುತ್ತೆ. ಅಕಸ್ಮಾತ್ ಏನಾರು ಕರೆಂಟ್ ಹೋಯ್ತು ಅಂದರೆ ಇದು ಜನ್ರೇಟ್ರ್ ಕೊಟ್ಟಿದ್ದಾರೆ. ಇಲ್ಲಿಗೆ 1 ಲೀಟ್ರ್ ಇಲ್ಲ 2 ಲೀಟ್ರ್ ಪೆಟ್ರೋಲ್ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಆರಾಮಾಗಿ ಹಾಲು ಕರ್ಕೋಬೋದು. ಅವಾಗ ತೋರ್ಸೋಕ್ಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಗೈಸ್, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಗೈಸ್. ಹಸುನಲ್ಲಿ ಲಾಭವೂ ಇದೆ ಮತ್ತು ನಷ್ಟವೂ ಇದೆ. ಆಲ್ಮೋಸ್ಟು ಅತಿ ಹೆಚ್ಚು ನಷ್ಟನೇ ಆಗೋದು ಲಾಭ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಇವಾಗ ಇದರಲ್ಲಿ ವಿವರಕ್ಕೆ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಒಂದು 7-8 ಹಸು ಇದೆ ಅಂದರೆ ಒಂದು 4 ಹಸು ಹಾಲು ಕೊಡ್ತಾ ಇರಬೇಕು, 3 ಹಸು ಫಲಾಗಿ ನಿಂತಿರಬೇಕು. ಯಾಕಂದರೆ ಈಗ ಫುಲ್ಲು 7-8 ಹಸುನು ಹಾಲು ಕೊಡ್ತಿದ್ವಿ ಅಂದರೆ ಏನಾಗ್ಬಿಡುತ್ತೆ, ನಮಗೆ ದುಡ್ಡೇನೋ ನೋಡ್ತೀವಿ, ಲಾಭ ನೋಡ್ತೀವಿ. ಆಮೇಲೆ ಮುಂದಕ್ಕೆ ಎಲ್ಲ ಹಸು ಫಲ ನಿಂತಿದ್ದಾಗ ನಮಗೆ ಇನ್ಕಮಿಂಗ್ ಇರೋಲ್ಲ ಮತ್ತು ಏನೂ ಇರೋಲ್ಲ. ಅವಾಗ ಲಾಸ್ ಆಗಿಬಿಡುತ್ತೆ ಫುಲ್ಲು. ಈಗ 4 ಹಸು ಹಾಲು ಕೊಡ್ತಾ 3 ಹಸು ಫಲ ನಿಂತಿರೋದಾಗ ನಮಗೆ ವರ್ಕೌಟ್ ಆಗುತ್ತೆ ಮಧ್ಯ. ಯಾಕಂದರೆ 4 ಹಸು ಹಾಲು ಕೊಡ್ತಾ ಇರುತ್ತೆ, ಅದು ಹೀಟ್ ಹಾಕಿಸ್ಮೇಲೆ ಅದು ಫಲ ನಿಂತಿರುತ್ತೆ. ಅದು ಹಾಲು ಸ್ಟಾಪ್ ಆದಮೇಲೆ ಇದು 3 ಹಸು ಇರುತ್ತಲ್ಲ ಅದು ಕರು ಹಾಕಿರುತ್ತೆ. ಈ 3 ಹಸುವಿನಿಂದ ಹಾಲು ಹಾಕ್ತಾ ಇರ್ತೀವಿ. ಅವಾಗ ಮಧ್ಯಕ್ಕೆ ಈಕ್ವಲ್ ಆಗ್ಬಿಡುತ್ತೆ. ಈ ಥರ ಮಾಡ್ಕೊಂಡಾಗ ನಮ್ಗೆ ವರ್ಕೌಟ್ ಆಗುತ್ತೆ. ಇಲ್ಲ ಎಲ್ಲತ್ರಲ್ಲೂ ಒಂದೇ ಸಲ ಹಾಲು ಕರಿತೀನಿ ಅಂತ ಅಂದಾಗ ಲಾಭ ಆಗುತ್ತೆ. ಈಗ ಒಂದೇ ಸಲ ಎಲ್ಲ ಸ್ಟಾಪ್ ಆದಾಗ ನಮಗೆ ಒಂದು 3-4 ತಿಂಗಳು ಏನು ಹಾಲು ಹಾಕಂಗಿರಲ್ಲ, ಏನು ಹಾಲು ಕೊಡೋಲ್ಲ. ಆವಾಗ ನಮಗೆ ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಏನೇ ಇದ್ದರೂ ದೊಡ್ಡ ಹಸು ಇದ್ದಾಗ ಒಂದು 2-3 ಹಸು ಹಾಲು ಕೊಡೋ ಥರ, ಒಂದು 3 ಹಸು ಗ್ಯಾಪ್ ಕೊಡೋ ಥರ. ಈಗ 10 ಕೊಡ್ತಿದ್ರೆ ಇದು ಸ್ಟಾಪ್ ಆಗಿರುತ್ತೆ, ಇದು ಕೊಡ್ಬೇಕಾದ್ರೆ ಅದು ಸ್ಟಾಪ್ ಆಗುತ್ತೆ. ಆ ಥರ ಮಾಡ್ಕೊಂಡಾಗ ನಮಗೆ ವರ್ಕೌಟ್ ಆಗುತ್ತೆ ಹಸುನಲ್ಲಿ ಗೈಸ್. ನಾನು ವಾಶ್ರೂಮ್ಗೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಮನೆಯವ್ರು ಅಲ್ಲೇ ಕ್ಲೀನಾಗಿ ಮಾಡ್ಬಿಟ್ಟವ್ರೆ ನಮ್ಮ ಅಕ್ಕ ಹಸುನ. ಬನ್ನಿ ಯಾವ ಥರ ಕ್ಲೀನ್ ಮಾಡೋರು ತೋರಿಸ್ತೀನಿ ನೋಡಿ. ವಾಶ್ರೂಮ್ಗೆ ಹೋಗಿ ಬರೋಷ್ಟ್ರಲ್ಲಿ ಆಲ್ರೆಡಿ ಕ್ಲೀನಾಗಿ ಮಾಡ್ಬಿಟ್ಟವ್ರೆ ನೋಡಿ. ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಇರುತ್ತೆ. ಹಸು ಎಲ್ಲ ಕ್ಲೀನಾಗಿ ತೊಳೆದಿದ್ದಾರೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಪಾಪ, ಬಂದು ಹಿಂಸೆ ಕೊಡ್ತಾರೆ ಯಾವಾಗಲೂ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಸು ಎಲ್ಲ ಎಷ್ಟು ಕ್ಲೀನಾಗಿ ವಾಶ್ ಮಾಡಿದ್ದಾರೆ ಅಂತ, ಚೆನ್ನಾಗಿ ತೊಳೆದಿದ್ದಾರೆ. ಇವಾಗ ವಾರದಲ್ಲಿ 1 ದಿನ ಇಲ್ಲ 2 ದಿನ ತೊಳಿಬೇಕು ಹಸುನ ಯಾವಾಗಲೂ, ಯಾಕಂದರೆ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಅದಕ್ಕೆ ನಮ್ಮ ಮನೇಲಿ ಚಿಕ್ಕ ಕರುಗಳಿವು ನೋಡಿ. ಆ ಥರ ಎಲ್ಲ ಹಸುನು ಕ್ಲೀನಾಗಿದೆ. ಬೆಳಗ್ಗೆ ಎದ್ದು ಹಾಲು ಕರೆದು ಮತ್ತು ಹಸುನೆಲ್ಲ ಕ್ಲೀನ್ ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೀನಲ್ವ. ಇವಾಗ ಹಸುಗೆ ಮೇವು ಬೇಕಲ್ವ. ಈಗ ಬನ್ನಿ ಮೇವು ಎಲ್ಲೈತೆ ಅಂತ ತೋರಿಸ್ತೀನಿ ನಿಮಗೆ, ಯಾವ ಥರ ಕೊಯ್ದು ಕರ್ಕೊಂಬರೋದು ಅಂತ ನೋಡಿ. ಇದು ಬೆಳಗ್ಗೆ ಕಸ ಎತ್ತಾಕ್ತಿದ್ವಲ್ಲ ತಪ್ಪೆ, ಇದೆಲ್ಲ ಫುಲ್ಲು ತಪ್ಪೆ ನೋಡಿ. ಇದೇನಿಲ್ಲ ಅಂದ್ರೂ ಜಮೀನಿಗೆ ವ್ಯವಸಾಯಕ್ಕೆ ಹಾಕೋಬೋದು, ಇಲ್ಲಾಂದರೆ ಗ್ಯಾಸ್ ಮಾಡ್ಕೋಬೋದು. ತಿಪ್ಪೆ ಗ್ಯಾಸ್ ಅಂತ ಬರುತ್ತೆ, ಮನೆಗೆ ಗ್ಯಾಸ್ ಮಾಡ್ಕೋಬೋದು. ಇಲ್ಲಾಂದರೆ ಕೊಡ್ತೀನಿ ಅಂದರು ಇವಾಗಿನ ಇದರಲ್ಲಿ ಇದು ಒಂದು 10,000 ಇಲ್ಲ 12,000 ರೂಪಾಯಿ ಆಗುತ್ತೆ ದುಡ್ಡು. ಬನ್ನಿ ಇವಾಗ ಹಾಗೆ ಹಸುಗಳಿಗೆ ಮೇವು ತೋರಿಸ್ತೀನಿ ಯಾವ ಥರ ಇದೆ, ಹಂಗೆ ನೋಡ್ಕೊಂಡು ಬರೋಣ ಹೋಗಿ ಗೈಸ್. ನೋಡಿದ್ರಲ್ಲ ಬೆಳಗಿಂದ ಏನೇನು ಕೆಲಸ ಮಾಡ್ದೋ ಅಂತ. ಬೆಳಗ್ಗೆ ಎದ್ದು ಹಸು ಎಲ್ಲ ತಪ್ಪೆ ಗಿಪ್ಪೆ ಎಲ್ಲ ಇತ್ತು, ಹಾಲು ಕರೆದು ಮತ್ತು ಹಸು ಎಲ್ಲ ತೊಳೆದು ನೋಡಿ. ಇವಾಗ ಹಸುಗೆ ಹುಲ್ಬೇಕಲ್ವ, ಹಸುಗೆ ಹುಲ್ಬೇಕು ಅಂದಾಗ ಸ್ವಂತ ಮೇವು ಇರಬೇಕು ಜಮೀನಲ್ಲಿ. ಈಗ ಬನ್ನಿ ಮೇವು ಯಾವ ಥರ ಐತೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಇರೋದು ಮುಸ್ಕಿನ ಜೋಳ ಗೈಸ್. ಮುಸ್ಕಿನ ಜೋಳ ಮತ್ತು ಸೀಮೆ ಹುಲ್ಲು ಮತ್ತು ಹುಲ್ಲುಗಳಲ್ಲಿ ಬೇಜಾನೈತೆ. ಇಲ್ಲಿಂದ ಅಲ್ಲಿವರೆಗೂ ಮುಸ್ಕಿನ ಜೋಳನೇ, ಇದು ಮುಸ್ಕಿನ ಜೋಳನೇ ಅಲ್ಲಿವರೆಗೂ ಫುಲ್ ಅಲ್ಲಿವರೆಗೂ ಹಾಕಿದ್ದಾರೆ. ಅದನ್ನೂ ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿ ಪಪ್ಪಾಯ ಗಿಡ ಇದೆ, ಅದಾದಮೇಲೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಗಿಡ ಇದೆ. ಮಧ್ಯೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಮುಸ್ಕಿನ ಜೋಳ ಗೈಸ್ ಫುಲ್ಲು ಅಲ್ಲಿವರೆಗೂ.
ಇದು ಸೀಮೆ ಹುಲ್ಲು. ಸೀಮೆ ಹುಲ್ಲು ನೋಡಿ ಯಾವ ಥರ ಐತೆ. ಇದು ಇಷ್ಟುದ್ದ ಇದ್ರೆ ಸೀಮೆ ಹುಲ್ಲಲ್ಲಿ ನಡೀತದೆ ಗೈಸ್. ಇಷ್ಟುದ್ದ ಇದ್ದಾಗ ಹಸುಗೆ ಹಾಗೆ ಕೂದಾಕ್ಬೋದು, ಸರಿನಾ. ಇನ್ನೊಂದು ಈ ಥರ ಕಡ್ಡಿ ಇದ್ದಾಗ ಕುಯ್ದು ಹಾಕೋದು ಕಷ್ಟ. ಹಸು ಎಲ್ಲ ಆಲ್ಮೋಸ್ಟು ಕಡ್ಡಿಯೆಲ್ಲ ಕಡಿಯಲ್ಲ ಗೈಸ್. ನೋಡಿ ಇಷ್ಟುದ್ದ ಕಡ್ಡಿ ಇದ್ದಾಗ ಕಡಿಯಲ್ಲ ಅದು. ನಾರ್ಮಲ್ ಏನೇರೋ ಒಂದು ಓಕೆ, ಒಂದು ಸಮಯ ಇದ್ದಾಗ ಕಡ್ಡಿಯೆಲ್ಲ ಇದು ಮಾಡುತ್ತೆ. ಇಷ್ಟುದ್ದ ಕಡ್ಡಿಯೆಲ್ಲ ಕಡಿಯಲ್ಲ. ಇದೆಲ್ಲ ಮಿಷಿನ್ ಕೊಡಬೇಕು ಗೈಸ್. ನೋಡಿ ಇದು ಇವಾಗ ಚೆಲ್ಲಿರೋ ಜೋಳ, ಇವಾಗ ಚೆಲ್ಲಿದ್ದಾರೆ. ಯಾವ ಥರ ಇವಾಗ ಇದೆಲ್ಲ ಚೆಲ್ಲಿ ಇದ್ಕೊಂಡು ಸ್ವಲ್ಪ ಯೂರಿಯಾ ಮತ್ತು ಉಪ್ಪೆಲ್ಲ ಹಾಕಿದ್ರೆ ನೀರು ಕಟ್ಟಿದ್ರೆ ಇಲ್ಲೆಲ್ಲ ಮಾಮೂಲಿ ಬರುತ್ತೆ ಜೋಳ. ಆಮೇಲೆ ಮೊದಲು ನಾವು ಉಳ್ಸಾದ್ಮೇಲೆ ಇಲ್ಲಿ ಎಲ್ಲಿಗೆ ಬೇಕು ಅಲ್ಲಿಗೆ ತೆವರಿ ಕಟ್ಕೊಂಡು ನೀರು ಕಟ್ತಾ ಇದ್ದೋ ಕವಲೆ ಮಾಡ್ಕೊಂಡು. ಇವಾಗೆಲ್ಲ ಅಪ್ಡೇಟ್ ಆಗ್ಬಿಟ್ಟೈತೆ ಗೈಸ್. ಇವಾಗ ನೋಡಿ ಎಲ್ಲ ರೈನಿಂಗ್ ಪೈಪ್ ಬಂದ್ಬಿಟ್ಟೈತೆ. ರೈನಿಂಗ್ ಪೈಪು ಫುಲ್ಲು ಹಾಸ್ಬಿಡ್ತಾರೆ. ಏಕನೂ ಹಾಕಿದ್ರೆ ನೋಡಿ, ರೈನಿಂಗ್ ಪೈಪ್ ಹಾಸಾದ್ಮೇಲೆ ನೀರೆಲ್ಲ ಆಲ್ಮೋಸ್ಟ್ ಅದೇ ಹೋಗುತ್ತೆ. ನಾವೇನು ಬಂದು ಕಟ್ಟಂಗಿಲ್ಲ, ಬರೀ ನಿಂತ್ಕೊಂಡು ನೋಡೋದಷ್ಟೇ. ಬನ್ನಿ ಅದು ಯಾವ ಥರ ಮಾಡೋರೆ ಅಂತ ತೋರಿಸ್ತೀನಿ ಬೇಕಾರೆ. ನೋಡಿ ಇಲ್ಲಿ ಹೋಲಿದೆ ಅಲ್ವಾ ನೀರ್ದು, ಈ ಥರ ಪೈಪ್ನ ಫುಲ್ ಹಾಕ್ಬಿಟ್ಟಿದ್ದಾರೆ. ಪೈಪ್ ಹಾಕೋದ್ಮೇಲೆ ಇಲ್ಲಿ ಮಧ್ಯ ತೋರಿಸ್ತೀನಿ ನೋಡಿ, ಇಲ್ಲಿ ಒಂದು ಗೇಟ್ ವಾಲ್ ಐತೆ ರೈನಿಂಗ್ ಪೈಪ್ಗೆ. ಈ ಗೇಟ್ ವಾಲಲ್ಲಿ ಈ ಥರ ಫುಲ್ ಹಾಕ್ಕೊಂಡೋಯ್ತಾರೆ. ಹಾಕಾದ್ಮೇಲೆ ನೋಡಿ ನೀರು ಯಾವ ಥರ ಇಲ್ಲಿ ಚುಮ್ಸೈತೆ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ತುತ್ತು ಮಾಡಿದ್ದಾರೆ. ಇದು ನೀರು ಆಲ್ಮೋಸ್ಟು ಇನ್ನೂ ಜಾಸ್ತಿ ಮಾಡಿದಾಗ ಎಲ್ಲ ಕಡೆ ಆಡ್ತಾ ಇರುತ್ತೆ. ಸುತ್ತ ಅಲ್ಲಿ ಇಲ್ಲೊಂದು ಮತ್ತು ಇಲ್ಲೊಂದು ಐತೆ ನೋಡಿ, ಏಕ ಹಾಕಿದ್ದಾರೆ. ನೋಡಿ ಇಷ್ಟೇ, ಇವಾಗಿನ ಜನ್ರೇಷನಲ್ಲಿ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ನೋಡಿ. ಫಸ್ಟಾರು ನಾವು ಅಲ್ಲೇ ನಿಂತ್ಕೊಂಡು ಅಲ್ಲೇ ನೀರು ಕಟ್ಟಿ ಆಮೇಲೆ ಎಲ್ಲ ಆಫ್ ಮಾಡಿ ಹೋಗ್ತಿದ್ದೋ. ಇವಾಗ ಏನೂ ಇಲ್ಲ, ಸುಮ್ಮನೆ ಈ ಥರ ರೈನಿಂಗ್ ಪೈಪ್ ಹಾಕ್ಬಿಟ್ಟು ಇವಾಗ ಮನೇಲಿ ಆರಾಮಾಗಿರ್ತಾರೆ. ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ. ಅವರು ಮೊದಲು ಎಷ್ಟು ಕಷ್ಟಪಡ್ತಿದ್ರು, ಇವಾಗ ಎಷ್ಟು ಕಷ್ಟಪಡ್ತಿದ್ದಾರೆ. ಇವಾಗ ಒಂದು ಸ್ವಲ್ಪ ಕಮ್ಮಿನೇ ಕಷ್ಟಪಡೋದು. ಫಸ್ಟ್ ಅಂತೂ ಫುಲ್ಲು ಕಷ್ಟಪಡ್ತಿರೋ ಬಿಡಿ. ರೈತರಿಗೆಲ್ಲ ಆಲ್ಮೋಸ್ಟ್ ಗೊತ್ತಾಗುತ್ತೆ ಗೈಸ್. ಇಲ್ಲಿ ಕೃಷಿ ಹೊಂಡನೂ ಇದೆ. ಕೃಷಿ ಹೊಂಡ ಯಾಕಿದೆ ಅಂದರೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಬೋರಲ್ಲಿ ನೀರೆಲ್ಲ ಕಮ್ಮಿ ಆಗಿಬಿಡುತ್ತೆ. ನೀರು ಕಮ್ಮಿ ಆದಾಗ ಈ ಥರ ಕೃಷಿ ಹೊಂಡ ಮಾಡ್ಕೊಂಡು ನೋಡಿ, ಕೃಷಿ ಹೊಂಡ ಮಾಡ್ಕೊಂಡು ನೀರು ತುಂಬಾಕೊಂಡು ಆರಾಮಾಗಿ ನೀರು ಬಿಡ್ಕೋಬೋದು. ನೋಡಿ ಇಲ್ಲೆಲ್ಲ ಪೈಪ್ ಅದಿದ್ದಾರೆ ನೋಡಿ, ಇಲ್ಲೆಲ್ಲ ಪೈಪ್ ಅದಿದ್ದಾರೆ. ನಾರ್ಮಲ್ಲು ಅದಕ್ಕೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಏನು ಬೋರ್ ಕಲೆಕ್ಷನ್ ಇದೆ ಅಲ್ಲಿಗೆ ಕಲೆಕ್ಷನ್ ಕೊಟ್ಬಿಟ್ಟು ಇಲ್ಲಿ ಹೋಲ್ ಮಡಗಿದ್ದಾರೆ ಒಳಗಡೆ. ಅದು ಕಾಣಿಸ್ತಲ್ಲ, ಆಲ್ಮೋಸ್ಟು ಒಳಗಡೆ ಹೋಲ್ ಇದೆ. ಅದು ಅಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ ನೀರು ನಮ್ಮದು ಬೋರಲ್ಲಿ ಕಮ್ಮಿ ಬಂದಾಗ ನೀರು ಹೋಗುತ್ತೆ ಆಲ್ಮೋಸ್ಟು. ನೋಡಿ ಅಲ್ಲಿ ಮಾವಿನ ಮರ ಯಾವ ಥರ ಇದೆ, ಕಾಯಿ ನೋಡಿ ಯಾವ ಥರ ಬಿಟ್ಟಿದೆ ನೋಡೋರ ಗೈಸ್. ಹಳ್ಳಿಲಿರೋದು ತುಂಬ ಈಸಿ ಅಂತೀರಾ, ಹಳ್ಳಿಲಿರಾಗ ನಮ್ಮ ಆರಾಮಾಗಿದ್ದೀರಾ ಅಂತೀರಾ. ಬಟ್ ಹಳ್ಳಿಯವ್ರ ಕಷ್ಟ ಹಳ್ಳಿಯವ್ರಿಗೆ ಗೊತ್ತು. ನೋಡಿ ಯಾವ ಥರ ಕಷ್ಟಪಡಬೇಕು ಅಂತ. ಆದರೂ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿಕೊಂಡು ಈ ಥರ ಪ್ರಕೃತಿ ಸೌಂದರ್ಯ ಸವಿಯೋದು ಒಂಥರ ಖುಷಿ ನಮಗೆ ಅಲ್ವಾ. ಯಾವ ಥರ ಇದೆ ನೀವು ನೋಡಿ ಕಾಮೆಂಟ್ ಹಾಕಿ ಹಂಗೆ. ನೋಡಿ ಮಾವಿನ ಮರದಲ್ಲಿ ಕಾಯಿ ಯಾವ ಥರ ಐತೆ ಅಂತ ನೋಡಿ. ಎಲ್ಲ ಹಣ್ಣಾಗೆಲ್ಲ ಹೋಯ್ತಾವೆ, ಎಲ್ಲ ಕೆಳಗಡೆ ಬಿದ್ದಿ ಗೈಸ್. ಯಾಕಂದರೆ ಮಾವಿನ ಕೈಲಿ ಇವಾಗ ರೈಟೇ ಇಲ್ಲ. ರೈಟ್ ಇಲ್ದವ್ರ ಕಾರಣ ಎಲ್ಲ ಹಂಗೆ ಬಿಟ್ಬಿಟ್ಟವ್ರೆ. ಎಲ್ಲ ಹೋಯ್ತಾ ಬಿದ್ದೈತೆ. ಬರೋರೆಲ್ಲ ಕಿತ್ಕೊಂಡು ಹೋಯ್ತವ್ರೆ ರೋಡಲ್ಲಿ. ಯಾರು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ಬಟ್ ನಮ್ದಲ್ಲ ತೋಟ, ಇದು ಬೇರೆಯವ್ರದ್ದು. ನೋಡಿ ಇಲ್ಲೆಲ್ಲ ಹಸುಗೆ ಮೇವು ಬೆಳೆದಿದ್ದಾರೆ. ಈ ಥರ ಮೇವು ಬೆಳ್ಕೊಂಡು ಈ ಥರ ಮೇವು ಕುಯ್ತಿದ್ದಾರೆ ನೋಡಿ. ಇಲ್ಲಿ ಮೇವು ಕೂದಿ ಇದನ್ನು ತಗೊಂಡೋಗಿ ಅವಕ್ಕೆ ಹಸ್ಕೊಳಗೆ ಹಾಕಬೇಕು. ಯಾವ ಥರ ಮೇವು ಕುಯ್ತಿದ್ದಾರೆ ಅಂತ ತೋರಿಸ್ತೀನಿ. ಈಗ ಈ ಹುಲ್ಲೆಲ್ಲ ಕೂದಾದ್ಮೇಲೆ ಎತ್ಕೊಂಡು ಹೋಯ್ತವ್ರೆ. ಯಾವ ಥರ ಎತ್ಕೋತವ್ರು ನೋಡಿ. ಇದು ಹಳ್ಳಿಯವ್ರ ಕಷ್ಟ ಅಂದರೆ ಈ ಥರ ಎಲ್ಲ ಕಷ್ಟಪಡಬೇಕು ಹಳ್ಳಿಲಿ. ಒಂದು ಹಸು ಸಾಗೋದೇನು ಕಷ್ಟ ಅಲ್ಲ ನೋಡಿ. ಹುಲ್ಲೆಲ್ಲ ಕೂದಾದ್ಮೇಲೆ ಮತ್ತೆ ಕಟ್ತವ್ರೆ. ಕಟ್ಟಾದ್ಮೇಲೆ ಹೊತ್ಕೊಂಡು ಹೋಯ್ತಾರೆ. ನೋಡಿ ಹಳ್ಳಿಲಿ ಎಷ್ಟು ಕಷ್ಟ ಇರ್ತದೆ ಅಂತ ಒಂದು ಊರ್ಲವರೇ ಬಂದು ಒತ್ತಿ ನೋಡಿ ಗೊತ್ತಾಯ್ತದೆ. ಹಳ್ಳಿಲಿ ಇರೋಗ ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ, ಸಿಟಿಲಿ ಇರೋರು ಗೊತ್ತಾಯ್ತದೆ. ನೋಡಿ ಯಾವ ಥರ ಎತ್ಕೋಬೇಕು, ಯಾರು ಇಲ್ಲ ಅಂದಾಗ ಎತ್ಕೋಬೇಕು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಒಬ್ಬರೇ ಇದ್ದಾಗ ಈ ಥರ ಎತ್ಕೋಬೇಕು ಗೈಸ್. ಇವಾಗ ಯಾರಾದರೂ ಹಸು ಸಾಕ್ತಾ ಇರ್ತೀರಾ, ಮತ್ತೆ ಹಸು ಸಾಕ್ತೀನಿ ಅಂತ ಅಂದ್ಕೊಂಡಿರ್ತೀರಾ, ಅಂಥವ್ರಿಗೆ ಸ್ವಂತ ಜಮೀನಿದ್ದು ಮತ್ತು ಸ್ವಂತ ಮೇವಿದ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಇಲ್ಲ ನಾನು ದುಡ್ಡು ಕೊಟ್ಟು ತಗೋತೀನಿ ಮೇವನ್ನ ಔಟ್ಸೈಡು ಅಂದರೆ ಅವ್ರಿಗೆ ತುಂಬ ಕಷ್ಟ ಗೈಸ್. ನೋಡಿ ಈ ಥರ ಸ್ವಂತ ಮೇವಿದ್ದೆ, ಸ್ವಂತ
ಜಮೀನಿದ್ದು ಮೇವಿದ್ರೆ ವರ್ಕೌಟ್ ಆಗುತ್ತೆ ಹಸು ಸಾಕೋರಿಗೆ. ಇಲ್ಲ ನಾನು ಔಟ್ ಸೈಡ್ ತೊಗೋತೀನಿ ಮೇವನ್ನ ಅಂದರೆ ಅವ್ರ ಕೈಲಿ ಆಗಲ್ಲ ಗೈಸ್ ಸಾಕೋಕ್ಕೆ, ತುಂಬ ಲಾಸ್ ಆಗುತ್ತೆ ಅವ್ರಿಗೆ. ನೋಡಿ ಈಗ ಮಳೆ ಊದಿ ಎಲ್ಲ ಮೇವೆಲ್ಲ ಮಲ್ಕೊಬಿಟ್ಟೈತೆ, ಯಾವ ಥರ ಮಲ್ಕೊಬಿಟ್ಟೈತೆ ಅಂತ. ಈ ಮೇವನ್ನ ಕೂದಿ ಈಗ ಹಸುಗೆ ಹಾಕ್ಬೇಕು. ನೋಡಿ ಹುಲ್ಲೆಲ್ಲ ಕೂದಾದ್ಮೇಲೆ ಹೊತ್ಕೊಂಬಂದು ಹಾಕೈತೆ ಇಲ್ಲಿ ಎಲ್ಲ. ಹೊತ್ಕೊಂಬಂದು ಹಾಕಾದ್ಮೇಲೆ ಇಲ್ಲಿ ಮಿಷಿನ್ ಐತೆ, ಮಿಷಿನ್ಗೆ ಹುಲ್ ಕೊಟ್ರೆ ಅಲ್ಲಿಗೆ ಅದೇ ಕಟ್ ಮಾಡಿ ಹಸುಗೆ ಹಾಕುತ್ತೆ. ಫಸ್ಟೆಲ್ಲ ಮಿಷಿನ್ ಏನು ಇದ್ದಿಲ್ಲ, ಕೈಲೇ ಕಡ್ದು ಕೈಲೇ ಹಂಗೆ ಹಾಕ್ತಿದ್ದ ಹಸುಗಳಿಗೆ. ಇವಾಗ ಮಿಷಿನ್ ಬಂದೈತಲ್ವಾ, ಮಿಷಿನ್ ಬಂದ ಮೇಲೆ ಏನು ಹುಲ್ಲ ಕಡ್ದು ಹಾಕ್ಬೇಕು ಅನ್ನೋದೇನೂ ಇಲ್ಲ. ಮಿಷಿನ್ಗೆ ಹಾಕ್ಬಿಟ್ಟು ಈ ಥರ ಹುಲ್ ಕೊಡ್ತಾವ್ರೆ, ಅದೇ ಓಪನ್ ಆಗುತ್ತೆ. ಅದನ್ನೂ ತೋರಿಸಿ ನೋಡಿ ಯಾವ ಥರ ಅಂತ. ನೋಡಿ ಯಾವ ಥರ ಹುಲ್ ಕೊಡ್ತಿದ್ದಾರೆ. ಆ ಕಡೆಯಿಂದ ಹುಲ್ ಕೊಡ್ತಿದ್ರೆ ಈ ಕಡೆ ಎಲ್ಲ ಚೂರಾಗಿ ಬರ್ತೈತೆ ನೀವು. ಕಡ್ಡಿ ಎಷ್ಟೇ ದಪ್ಪ ಇದ್ರು ಮಿಷಿನ್ ಕೊಟ್ಟರೆ ಎಲ್ಲ ಚೂರು ಆಗುತ್ತೆ ಅಲ್ವಾ. ಯಾವ ಥರ ಬರ್ತೈತೆ ಅಷ್ಟೇ. ಈ ಸಲ ಆಲ್ರೆಡಿ ಹುಲ್ ಕಟ್ ಮಾಡ್ತಿದ್ದಾರೆ. ಇಲ್ಲಿ ಹಸು ಎಲ್ಲ ಇದ್ದು ಆಲೆ ನಿಂತವೆ ನೋಡಿ, ತಪ್ಪೆ ಎಲ್ಲ ಇಕ್ತವೆ ಇಲ್ಲಿ. ಆಲೆ ಇದ್ದು ಮಲ್ಕೊಂಡಿದ್ದೋ, ಮೈ ತೊಳ್ಕೊಂಡ್ಮೇಲೆ ಮಲ್ಕೊಂಡು ಎದ್ದು ಆಲೆ ತಪ್ಪೆ ಎಲ್ಲ ಇಕ್ಕೈತೆ. ಈಗ ತಪ್ಪೆ ಎಲ್ಲ ಎತ್ತಾಕ್ಬಿಟ್ಟು ಮೇವು ಹಾಕ್ಬೇಕು ಅದಕ್ಕೆ. ನೋಡಿ ಎಷ್ಟು, 1 ಹಸು 2 ಹಸು ಇದ್ರೆ ನಡೆಯುತ್ತೆ ಗೈಸ್, ಮೇಂಟೈನ್ ಮಾಡ್ಬೋದು. ಒಂದು 10 ಹಸು 15 ಹಸು ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದೇ ಕಾರಣಕ್ಕೂ ಆಗಲ್ಲ ಗೈಸ್. ಹುಲ್ಲೆಲ್ಲ ಕಟ್ ಮಾಡಾಯ್ತು, ಈಗ ಸ್ಕೂಲ್ಗೆ ಹುಲ್ಲಾಕ್ತವ್ರೆ. ದಿನಕ್ಕೆ ಒಂದು ಟೈಮ್ಗೆ 2 ಟ್ರೇ ಹಾಕ್ಬೇಕಂತೆ, ದಿನಕ್ಕೆ 4 ಟ್ರೇ. ಇವಾಗ ಒಂದೇ ಸಲ 8 ಟ್ರೇ ಹಾಕ್ತೀರಾ, ಒಂದೊಂದು ಟ್ರೇ ಹಾಕ್ತೀಯಾ? 8 ಟ್ರೇ ಒಂದೇ ಸಲ ಹಾಕ್ಬಿಟ್ಟು ಇವಾಗ ಒಂದೇ ಸಲ 2 ಟ್ರೇ ಹಾಕ್ತಾರೆ ಅಂತೆ ಹಸ್ಕೊಳ್ಗೆ. ಆಮೇಲೆ ಸಾಯಂಕಾಲ 2 ಟ್ರೇ. ಇವಾಗ ನೋಡಿ ಹಸ್ಕೊಳ್ಗೆ 2 ಟ್ರೇ ಹಾಕ್ತಾರೆ. ಟೋಟಲ್ ಎಲ್ಲ ಈಗ ಟೋಟಲ್ 14 ಟ್ರೇನಾ, 14 ಟ್ರೇ ಹಾಕ್ತಾರಂತೆ ಗೈಸ್ ಇವಾಗ ಎಲ್ಲ ಹಸ್ಕೊಳ್ಗೆ. ಟೋಟಲ್ ಎಲ್ಲ ಹಸುವಿಂದ ಸೇರಿ ನೋಡಿ. ಆಲ್ರೆಡಿ ಒಂದು ಹಸುಗೆ ಹಾಕಿದೆ, ಒಂದು ಹಸುಗೆ 2 ಟ್ರೇ ಆಯಿತು. ನೋಡಿ ಯಾವ ಥರ ಮೇಯ್ತೈತೆ. 2 ಟ್ರೇ ಆದಮೇಲೆ ಎಲ್ಲ ಹಸುಗೂ 2 ಟ್ರೇ. 2, 4, 6, 8, 10 ಆಚ ಕಡೆ ಹೇಳಿದೆ. ಟೋಟಲ್ 14 ಟ್ರೇ ಆಗುತ್ತೆ ಗೈಸ್. ಆಲ್ರೆಡಿ ಎಲ್ಲ ಹಸುಗೂ 2 ಟ್ರೇ ಹಾಕಾಯ್ತು. ಇವಾಗ 14 ಟ್ರೇ ಹಾಕೈತೆ. ಮತ್ತೆ ಸಂಜೆ 2 ಟ್ರೇ ಅಂದರೆ ದಿನಕ್ಕೆ 28 ಟ್ರೇ ಆಗುತ್ತೆ. 24 ಅಲ್ಲ, ಸಾರಿ 28 ಆಗುತ್ತೆ. 14 ದಿನಕ್ಕೆ ಒಂದು ಹಸು, ಎಲ್ಲ ಹಸುವಿಂದ ಸೇರಿ 28 ಟ್ರೇ ಬೇಕಂತೆ ಗೈಸ್. ಹಸು 2 ಹಸು ಇದ್ರೆ ಮೇಂಟೈನ್ ಮಾಡ್ಬೋದು ಗೈಸ್. ಈ ಥರ 10 ಹಸು 12 ಹಸು ಮಾಡ್ತೀನಿ ಅಂದರೆ ತುಂಬ ಕಷ್ಟ ಬಿಡಬೇಕು. ಮತ್ತು ಯಾವುದೇ ಫಂಕ್ಷನ್ ಇದ್ದರೂ, ಯಾವುದೇ ಮದುವೆ ಮತ್ತು ಮತ್ತೊಂದು ಏನೇ ಕಾರ್ಯ ಇದ್ದರೂ ಹೋಗೋಕ್ಕಾಗಲ್ಲ. ಮಾಡ್ತೀನಿ ಅಂದವರು ಕೆಲಸದವ್ರನ್ನ ಮಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ನಾವೇ ಓನಾಗಿ ಮಾಡ್ತೀವಿ ಅಂದರೆ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇದ್ರ ಮೇಲೆ ಫುಲ್ ಎಫರ್ಟ್ ಹಾಕ್ಬೇಕಾಗುತ್ತೆ. ನೋಡಿ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅವ್ರು ಮಾಡಿ. ಯಾರ್ಯಾರು ಹಸು ಸಾಕಿದ್ದೀರಾ ಮತ್ತು ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿ. ಆಲ್ಮೋಸ್ಟ್ ವರ್ಷಕ್ಕೊಂದ್ಸಲಿ ರಿನ್ಯೂವಲ್ ಇರ್ತದೆ, ರಿನ್ಯೂವಲ್ ಮಾಡಿಸಿ. ಆಲ್ಮೋಸ್ಟ್ ಜನರಿಗೆ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಇನ್ಶೂರೆನ್ಸು ಇಷ್ಟು ಮುಗಿಯುತ್ತೆ ಅಂತ. ನೋಡಿ ಯಾರೇ ಇದ್ದರೂ, ಯಾರೇ ಹಸು ಸಾಕಿರೋರು ಇರ್ಬೋದು, ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಇನ್ಶೂರೆನ್ಸ್ ಮಾಡಿಸಿ ದಯವಿಟ್ಟು. ಮತ್ತು ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡಿಸಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು, ಅದು ಹೇಳ್ತೀನಿ ಹಂಗೆ ನೋಡಿ. ಇವಾಗ ಗೈಸ್ ಅವಾಗಲೇ ನಾನು ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಏನು ಹೇಳ್ತೀನಿ ಅಂದಲ್ಲ, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಈಗ 15 ದಿವಸದ ಇಂಚರೆ ಅಂದರೆ 15 ಡೇಸ್ ಬ್ಯಾಕ್ ನಮ್ಮೂರಲ್ಲಿ ಒಂದು ಹಸು ತೀರೋಯ್ತು. ನಮ್ಮ ಹುಡುಗರ್ದು ಹಸು ತೀರೋದ್ಮೇಲೆ ಅವರು ಈ ಥರ ಇನ್ಶೂರೆನ್ಸ್ ಇತ್ತಲ್ವಾ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಅಲ್ಲಿ ಡೈರಿ ಸೆಕ್ರೆಟ್ರಿ ಇಲ್ಲ ಮ್ಯಾನೇಜರ್ ಯಾರೊಬ್ರು ಇರ್ತಾರೆ. ಅವ್ರಿಗೆ ಕೇಳಿದ್ದಾರೆ, ಅಣ್ಣ ಈ ಥರ ನಮ್ಮದು ಹಸು ತೀರೋಗಿದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಡಿ ಅಂತ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಇನ್ಶೂರೆನ್ಸ್ ರನ್ನಿಂಗಲ್ಲಿದ್ದರೆ ಮಾತ್ರ ಮಾಡ್ಕೊಡೋಕ್ಕಾಗೋದು, ಕ್ಲೈಮ್ ಆಗೋದು, ಇಲ್ಲಾಂದರೆ ಇನ್ಶೂರೆನ್ಸ್ ರನ್ನಿಂಗಲ್ಲಿಲ್ಲ ಅಂದರೆ ಕ್ಲೈಮ್ ಆಗಲ್ಲ ಅಂತ ಹೇಳಿದ್ದಾರೆ. ಇವ್ರದ್ದು ಬಂದು 5 ದಿನ ಮುಂಚೆಗೆ ಇನ್ಶೂರೆನ್ಸು ವ್ಯಾಲಿಡಿಟಿ ಮುಗ್ದೋಗಿರೋ ಕಾರಣ ಏನಾಗಿದೆ, ಅವರು ಡೈರಿ ಕಡೆಯಿಂದ ಅವರೆಲ್ಲ ಬಂದು ಏನೋ ಆ ಥರ ಕ್ಲೈಮ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಈಗ ತಪ್ಪು ಬಂದು ಡೈರಿ ಕಡೆಯವ್ರದ್ದು. ನಾವು ಕೇಳಿದೋ, ಅಣ್ಣ ಈ ಥರ ಇನ್ಶೂರೆನ್ಸು ಖಾಲಿ ಆದಮೇಲೆ ನೀವು ಬಂದು ಈ ಥರ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕಲ್ವಾ ಅಂತ. ಅವ್ರಂದ್ರು ಅದು ನಿಮಗೆ ಗೊತ್ತಿರಬೇಕು, ನಿಮ್ಮ ಒಂದು ಹಸುಗೋಸ್ಕರ ನಾವು ಬಂದು ಇನ್ಶೂರೆನ್ಸ್ ಮಾಡ್ಸೋಕ್ಕಾಗಲ್ಲ, ಊರಿಗೆ ಬಂದಾಗ ಎಲ್ಲ ಹಸುಗಳಿಗೂ ಒಂದೇ ಸಲ ರಿನ್ಯೂವಲ್ ಮಾಡಿಸ್ತೀವಿ ಅಂತಂದರು. ಈಗ ಊರಿಗೆ ಎಲ್ಲ ಹಸುಗಳಿಗೂ ಒಂದೇ ಸಲ ರಿನ್ಯೂವಲ್ ಮಾಡಿಸ್ತೀವಿ ಅಂದಾಗ ಅದು ಡೈರಿ ಸೆಕ್ರೆಟ್ರಿ ಇಲ್ಲ ನಮ್ಮ ಮ್ಯಾನೇಜರ್ ಒಳಗಡೆ ಯಾರು ಉಸ್ತುವಾರಿ ಇರ್ತಾರಲ್ಲ ಅವ್ರಿಗೆ ಗೊತ್ತಿರಬೇಕು. ನಮ್ಮೂರಲ್ಲಿ ಈ ಥರ ಹಸು ಎಲ್ಲ ವ್ಯಾಲಿಡಿಟಿ ಎಲ್ಲ ಇನ್ಶೂರೆನ್ಸ್ ವ್ಯಾಲಿಡಿಟಿ ಮುಗ್ದೋಗಿದೆ, ಈ ಥರ ಕರೆಸಿ ನಾವು ಇನ್ಶೂರೆನ್ಸ್ ಮತ್ತು ರಿನ್ಯೂವಲ್ ಮಾಡಿಸ್ಬೇಕು ಅಂತ ಅದು ಅವ್ರಿಗೆ ಗೊತ್ತಿರಬೇಕು. ಅವ್ರಿಗೆ ಏನು ಗೊತ್ತಿಲ್ಲ ಅಂದಮೇಲೆ ನಮ್ಮ ಸಾಮಾನ್ಯ ಜನರಿಗೆ ಏನು ಗೊತ್ತಾಗುತ್ತೆ ಹೇಳಿ, ವಯಸ್ಸಾದವ್ರಿಗೆ
ಮತ್ತು ಅಜ್ಜಿ ತಾತ ಇಂಥವರೆಲ್ಲ ಹಸು ಸಾಕಿರ್ತಾರೆ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮೇವು ತಂದು ಅವ್ರ ಕಷ್ಟಕ್ಕೆ ಜೀವನಕ್ಕೆ ಏನೋ ಒಂದು ಹಸು ಸಾಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ. ಅದನ್ನು ನೀವು ಈ ಥರ ಇನ್ಸೂರೆನ್ಸು ಮುಗ್ದೋಗುತ್ತೆ ಹಸುಗಳ್ದು ಅಂದಮೇಲೆ 2 ದಿನ ಮುಂಚಿತವಾಗೇ ನೀವೆಲ್ಲ ಯೋಚನೆ ಮಾಡಿ. ಅಂದರೆ ಊರಿನಲ್ಲಿ ಯಾರು ಸೆಕ್ರೆಟ್ರಿ ಮತ್ತು ಹಾಲಿನ ಸೆಕ್ರೆಟ್ರಿ ಇರ್ತಾರೆ ಒಳಗಡೆ, ಇಲ್ಲ ಉಸ್ತುವಾರಿ ಯಾರು ವಹಿಸ್ಕೊಂಡಿರ್ತಾರೆ ಒಬ್ಬರವರು, ಅವರು ಒಂದು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ರೈತರಿಗೆ ಎಲ್ಲರೂ ವಯಸ್ಸಾದವರು ಯಾರಿಗೂ ಅಷ್ಟು ಗೊತ್ತಾಗಲ್ಲ. ನೀವೇ ಒಂದು ಸ್ವಲ್ಪ ಥಿಂಕ್ ಮಾಡಿ, ಈ ಥರ ನಮ್ಮೂರಲ್ಲಿ ಇನ್ಸೂರೆನ್ಸು ಮುಗ್ದೋಗಿದೆ, ರಿನ್ಯೂವಲ್ ಮಾಡಿಸೋಣ ಅಂತ ನೀವೇ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ಮಾಡಿಸಿ. ಆವಾಗ ನಿಮ್ಮ ಮೇಲೆ ಇನ್ನೂ ಗೌರವ ಮತ್ತು ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮೂರಲ್ಲಿ ಸೆಕ್ರೆಟ್ರಿ ಪರವಾಗಿಲ್ಲ, ಈ ಥರ ನಿಲ್ಸ್ಕೊಂಡು ಅವರೇ ಮಾಡಿಸ್ತಿದ್ದಾರೆ ಅಂತ. ನೀವೇ ಈ ಥರ ಅವ್ರು ಇಷ್ಟ ಬಂದಂಗೆ ಬರ್ತಾರೆ ಮಾಡ್ತಾರೆ ಅಂದರೆ ನಿಮ್ಮ ಮೇಲೆ ಇದ್ದಿದ್ದು ಒಪಿನಿಯನ್ ಎಲ್ಲ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಇವರೇನೋ ನಮಗೆ ಸಪೋರ್ಟ್ ಮಾಡಲ್ಲ ಹಾಲುಂಡೇರಿಲಿ ಹಾಗೀಗೆ ಅಂತ. ನಮ್ಮೂರಲ್ಲಿ ಅಂತ ಹೇಳ್ತಿಲ್ಲ ನಾನು, ಯಾವ್ಯಾವ ಊರಲ್ಲಿ ಹಾಲುಂಡೇರಿ ಇದೆ ಅಲ್ಲಿ ಯಾರು ಸೆಕ್ರೆಟ್ರಿ ಇದ್ದೀರಾ, ಉಸ್ತುವಾರಿ ಅಂತ ಇದ್ದೇ ಇರ್ತೀರ, ಅವರೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ನೋಡಿ ಯೋಚನೆ ಮಾಡಿ. ನಮ್ಮ ರೈತರ ಬಗ್ಗೆ ಮತ್ತು ಹಸು ಸಾಕಿರ್ತಾರಲ್ಲ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿ ಅಂತ ನಾನು ನನ್ನ ಕಡೆಯಿಂದ ಮನವಿ ಮಾಡ್ಕೊತೀನಿ, ರಿಕ್ವೆಸ್ಟ್ ಕೇಳ್ಕೊತೀನಿ. ಗೈಸ್, ಬೆಳಗ್ಗೆ ಎದ್ದು ಏನೇನು ಕೆಲಸ ಮಾಡಿದ್ದೀವಿ ಇದೆಲ್ಲ ತೋರಿಸಿದ್ದೇವಲ್ಲ, ಹಾಲು ಕರೆಯೋದಾಗಿರ್ಬೋದು, ಉಳ್ಕೊಯೋದಾಗಿರ್ಬೋದು, ಜಿಮ್ಮಿಂದ ಏನೇ ತೋರಿಸಿದ್ದೀವಲ್ಲ ಅದು ಯಾವುದೂ ನಂದಲ್ಲ ಗೈಸ್, ಎಲ್ಲ ನಮ್ಮ ಅಕ್ಕರ್ದು ಸ್ವಂತ. ಬಟ್ ನಮ್ಮ ಅಕ್ಕ ಇಷ್ಟೆಲ್ಲ ಒಬ್ಬಳೆ ಕೆಲಸ ಮಾಡ್ತಾಳೆ ಅಂತ ನಾನು ವಾರದಲ್ಲಿ 1 ದಿನ 2 ದಿನ ಬಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ. ಈ ಥರ ಹಾಲು ಕರೆಯೋದು ಮತ್ತು ಉಳ್ಕೊಯೋದು ಅದೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಾನು. ನಮ್ಮ ಭಾವನೂ ಇರ್ತಾರೆ, ಬಟ್ ನಮ್ಮ ಭಾವ ಕಂಪ್ನಿ ಹೋಗ್ತಾರಲ್ಲ, ಅವ್ರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ, ಬಟ್ ಅವ್ರು ಕೆಲಸ ಮಾಡಲ್ಲ ಜಾಸ್ತಿ. ಅವರು ಸಂಡೇ ಮಾತ್ರ ರಜೆ ಇದ್ದಾಗ ಕೆಲಸ ಮಾಡ್ತಾರೆ. ಇನ್ನು ಮಿಕ್ಕಿದ್ದೇನಿದ್ರು ನಮ್ಮ ಅಕ್ಕ ಒಬ್ಬಳೇ ಮೇಂಟೈನ್ ಮಾಡ್ತಾಳೆ ಗೈಸ್. ಆವಾಗ ಸಣ್ಣ ಪುಟ್ಟ ನಾನು ಬಂದು ಈ ಥರ ಹೆಲ್ಪ್ ಮಾಡ್ತೀನಿ. ಬಟ್ ಇದು ಯಾವುದೂ ನಂದಲ್ಲ ಗೈಸ್, ಸ್ವಂತ ನಮ್ಮ ಅಕ್ಕಂದು. ಫಸ್ಟ್ ಅವರು ಬೆಂಗಳೂರಲ್ಲಿದ್ದರು ನಮ್ಮ ಅಕ್ಕ ಒಂದು 15 ವರ್ಷ. ಅವ್ರಿಗೆ ಸ್ವಲ್ಪ ಮಾಮೂಲಿ ಗೊತ್ತಲ್ಲ, ಕಮಿಟ್ಮೆಂಟು, ಮನೆ ಕಟ್ಟಂದಮೇಲೆ ಅವ್ರ ಮನೆ ಕಮಿಟ್ಮೆಂಟು ಮತ್ತು ಇದೆಲ್ಲ ಜಾಸ್ತಿ ಆದಮೇಲೆ ನಮ್ಮ ಅಕ್ಕ ಬಂದು ಈ ಥರ ಮಾಡ್ತೀನಂತ ಇದು ಮಾಡೋವಳೆ. ನಾನು ನಮ್ಮ ಅಕ್ಕ ಇದೆಲ್ಲ ಮಾಡ್ತೀನಿ ಅಂದಮೇಲೆ ನಾನು ನಗ್ತಿದ್ದೆ. ನಮ್ಮ ಅಕ್ಕನ ಆಡ್ಕೊಳ್ದೆ, ನೀನು ಒಬ್ಳು ಇದೆಲ್ಲ ಮಾಡ್ತೀಯ, ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ. ನಾನು ಮಾಡ್ತೀನಿ ಅಂತ ನಮ್ಮ ಅಕ್ಕ ಒಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್ ಅಂಡ್ ಬಾಯ್. ಅಷ್ಟೇ.